ಸ್ನೇಹಿತರೆ ನಮಸ್ಕಾರ. ರೇಷನ್ ಕಾರ್ಡ್ ಇದ್ದಂತವರಿಗೆ ಬಂಪರ್ ಕೊಡುಗೆ. ಹೌದು, ವರಮಹಾಲಕ್ಷ್ಮಿಯ ಒಂದು ಹಬ್ಬ ಸಮೀಪ ಬರ್ತಾ ಇದೆ. ಸೊ 2 ತಿಂಗಳ ರೇಷನ್ ಅನ್ನ ಒಟ್ಟಿಗೆ ಕೊಡುವಂತಹ ಸಿದ್ಧತೆ ನಡೀತಾ ಇದೆ. ಹೌದು ಸ್ನೇಹಿತರೆ, ರೇಷನ್ ಕಾರ್ಡ್ ಅಂದ್ರೆ ಬಿಪಿಎಲ್ ಇರ್ಲಿ, ಎಪಿಎಲ್ ಇರ್ಲಿ, ನೀವು ಎಲ್ಲರೂ ಕೂಡ ಈಗ ರೇಷನ್ ಅನ್ನ ಪಡ್ಕೊಳ್ತಾ ಇರ್ತೀರಿ. ಸಾಕಷ್ಟು ಜನರ ರೇಷನ್ ಕಾರ್ಡ್ ಕೂಡ ರದ್ದಾಗಿದಾವೆ. ಓಕೆ, ಆದ್ರೆ ಇಲ್ಲಿ ಅರ್ಹತೆ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಈ ಆಗಸ್ಟ್ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಪಡಿತರವನ್ನು ಕೂಡ ಕೊಡುವಂತಹ ಒಂದು ಸಿದ್ಧತೆ ನಿರ್ಧಾರವನ್ನ ಸರ್ಕಾರ ಮಾಡಿದೆ. ಹಾಗಾದ್ರೆ ಈ ಒಂದು ಪಡಿತರದಲ್ಲಿ ಬರೀ ನಿಮಗೆ ಅಕ್ಕಿ ಸಿಗೋದಿಲ್ಲ, ರಾಗಿ ಕೂಡ ಸಿಗತ್ತೆ. ಅದು ಎಷ್ಟೆಷ್ಟು ಸಿಗತ್ತೆ ಅಂತ ನೀವು ಕೇಳಿದ್ರೆ ಗಾಬರಿ ಆಗ್ತೀರಿ. ಹಾಗಾದ್ರೆ ಅದನ್ನೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕಲ್ವಾ? ಸೊ ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಪ್ರತಿ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಯೋಜನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ದಾದ್ರೂ ಒಂದು ಯೋಜನೆಯಲ್ಲಿ ನಿಮಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಿರ್ತಾರೆ. ಜೊತೆಗೆ ಹೋದ ವರ್ಷದಲ್ಲಿ ನೀವು ಗಮನ ಹರಿಸಿರಬಹುದು, ಗೃಹಲಕ್ಷ್ಮಿಯಲ್ಲಿನೂ ಕೂಡ 2 ತಿಂಗಳ ಹಣ ಒಟ್ಟೊಟ್ಟಿಗೆ ಜಮಾ ಮಾಡಿದ್ರು. ಈ ಬಾರಿನೂ ಕೂಡ ಕಳೆದ 15 ದಿನದಲ್ಲಿ 2 ತಿಂಗಳ ಹಣವನ್ನ ಒಟ್ಟಿಗೆ ಜಮಾ ಮಾಡಿದ್ದಾರೆ. ಮತ್ತೆ ಈಗ 33ನೇ ಕಂತಿನ ಹಣ 6,000 ರೂಪಾಯಿ ಜಮಾ ಆದಂಗಾಗತ್ತೆ. ನಿಮಗೆ ಏನಾದ್ರೂ ಈ ಒಂದು ಕಂತು ಕೂಡ ಬಂದಿದ್ದೆ ಆದ್ರೆ. ಹೌದು, ಅದು ಕೂಡ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಸೊ ಈಗ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ ನಲ್ಲಿ 2 ತಿಂಗಳ ಒಂದು ರೇಷನ್ ಸಿಗ್ತಾ ಇದೆ. ಅದು ಏನೇನ್ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಸ್ನೇಹಿತರೆ, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂತವರಿಗೆ 2 ತಿಂಗಳು ಒಟ್ಟಿಗೆ 28 ಕೆಜಿ ಅಕ್ಕಿ ಮತ್ತು 42 ಕೆಜಿ ರಾಗಿ ಸಂಪೂರ್ಣ ಉಚಿತವಾಗಿ ಸಿಗ್ತಾ ಇದೆ. ಹೌದು, ಇದು ನಿಜ. ಇನ್ನು NFA ಅಡಿಯ ಒಂದು ಸಾಮಾನ್ಯ ಫಲಾನುಭವಿಗಳಿಗೆ ಪ್ರತಿ ಒಂದು ಸದಸ್ಯನಿಗೂ ಕೂಡ, ಮನೆಯಲ್ಲಿ 5 ಜನ ಇದ್ರೆ ಒಬ್ಬೊಬ್ಬ ಸದಸ್ಯನಿಗೂ ಕೂಡ 4 ಕೆಜಿ ಅಕ್ಕಿ ಮತ್ತು 6 ಕೆಜಿ ರಾಗಿಯನ್ನ ಕೊಡುವಂತಹ ಸಿದ್ಧತೆ ನಡೀತಾ ಇದೆ. ಹೌದು, ಈಗ ಒಂದು ಮನೆಯಲ್ಲಿ 5 ಜನ ಇದ್ರೆ 4 ಕೆಜಿ ಪ್ರತಿಯೊಂದು ತಲೆಗೆ. 5 ಕೆಜಿ ಅಂದ್ರೆ 5 ಜನ ಮನೆಯಲ್ಲಿ 20 ಕೆಜಿ ಅಕ್ಕಿ ಆದಾಗ ಆಗತ್ತೆ. ಜೊತೆಗೆ 6 ಕೆಜಿ ರಾಗಿ ಪ್ರತಿಯೊಬ್ಬರಿಗೂ ಕೂಡ ಸಿಗತ್ತೆ. 5 ಜನರಿಗೂ ಕೂಡ 6 ಕೆಜಿ ಅಕ್ಕಿ ಸಿಕ್ಕಂಗ ಆಗತ್ತೆ. ಇನ್ನು ಇದರ ಜೊತೆಗೆ ಸ್ನೇಹಿತರೆ, ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ 10 ಕೆಜಿ ಏನ್ ಕೊಡ್ತಾ ಇದೆಯಲ್ಲ, ಅದು ಕೂಡ ಮುಂದುವರಿಯುತ್ತೆ. ಸೊ ಕೇಂದ್ರದಿಂದ ಇಷ್ಟು ಸಿಕ್ಕರೆ ರಾಜ್ಯ ಸರ್ಕಾರದಿಂದಲೂ ಕೂಡ 10 ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಹೋಗುತ್ತೆ. ಅದು ನಿಲ್ಲೋದಿಲ್ಲ. ಅಂದ್ರೆ ಬೇರೆ ಒಂದು ರಾಗಿ ಅಕ್ಕಿ ಸಿಗ್ತಾ ಹೋದ್ರೆ ಹಾಗಾದ್ರೆ ಈಗ ಬರ್ತಾ ಇರುವಂತಹ ರೇಷನ್ ನಿಂತೋಗುತ್ತಾ ಅಂತ ನಿಮ್ಮ ಅನುಮಾನ ಇದ್ರೆ, ಇಲ್ಲ, ಅದು ನಿಲ್ಲೋದಿಲ್ಲ, ಅದು ಕೂಡ ಸಿಗತ್ತೆ. ಇನ್ನು ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ. ಸೊ ನೀವು ಒಂದು ಕೆಲಸ ಮಾಡ್ಲೇಬೇಕಾಗತ್ತೆ, ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕಾಗತ್ತೆ. ಸ್ನೇಹಿತರೆ, ಈಗಾಗ್ಲೇ ನಿಮಗ್ ಗೊತ್ತಿದೆ, ರೇಷನ್ ಕಾರ್ಡ್ನ ಸಲುವಾಗಿ ಸರ್ಕಾರ ಎಷ್ಟೊಂದು ಪರಿಶೀಲನೆ, ಪರಿಷ್ಕರಣೆ, ಗೃಹಲಕ್ಷ್ಮಿ ಪಿಂಚಣಿ ಪ್ರತಿಯೊಂದು ಯೋಜನೆಯಲ್ಲಿಯೂ ಕೂಡ ಒಂದು ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದೆ, ವೆರಿಫಿಕೇಶನ್ ಮಾಡ್ತಾ ಇದೆ. ಈಗ ಎಲ್ಲೆಲ್ಲಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದಾರೋ ಮತ್ತು ಎಲ್ಲ ಒಂದು ಕುಟುಂಬಸ್ಥರಲ್ಲಿ ಕೂಡ ಇಂತಿಷ್ಟು ಜನರ ಈ KYC ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ. ಬಯೋಮೆಟ್ರಿಕ್ ಕೊಡ್ಬೇಕು, ಈ KYC ಮಾಡಿಸ್ಕೊಳ್ಬೇಕು. ಅಂದ್ರೆ 5 ಜನ ಇದ್ರೆ ಒಂದು 3-4 ಜನರದಾದ್ರೂ ಇದ್ದೇ ಇರತ್ತೆ ಈ KYC ಒಂದು ಕುಟುಂಬದಲ್ಲಿ. ಡೆಫಿನೆಟ್ಲಿ ಒಂದು ಕುಟುಂಬದಲ್ಲಿ ಒಂದು 2 ಜನರದಾದ್ರೂ ಈ KYC ಇದ್ದೇ ಇರತ್ತೆ. ಸೊ ಈ KYC ಯನ್ನ ಮಾಡಿಸ್ಕೊಳ್ಳಿ ಅಂತ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನಿಮ್ ಮುಂದೆ ಚರ್ಚೆ ಮಾಡಿದೀನಿ. ಸೊ ಈ KYC ಮಾಡಿಸ್ಕೊಳ್ಳೇಬೇಕು, ಮಾಡಿಸ್ಕೊಂಡ್ರೆ ಮಾತ್ರ ನೀವು ಬದುಕಿದಿರಿ ಅಂತ ಸರ್ಕಾರಕ್ಕೆ ಕನ್ಫರ್ಮ್ ಆಗತ್ತೆ. ನಿಮ್ಮ ಹೆಸರಿನಲ್ಲಿ ಮುಂದೆ ಬರ್ತಕ್ಕಂತಹ ಅಕ್ಕಿ, ದವಸ ಧಾನ್ಯಗಳು, ರೇಷನ್ ಕೂಡ ಸಿಗತ್ತೆ. ಅಥವಾ ನಿಮ್ಮ ಹೆಸರಿನಲ್ಲಿ ಯಾವ್ದಾದ್ರು ಯೋಜನೆಗಳು ಅಥವಾ ಇನ್ನಿತರ ಒಂದು ಲಾಭಗಳು ಸಿಗ್ತಾ ಇದ್ರೆ ಅವುಗಳು ಕೂಡ ಸಿಗುವಂತದ್ದು. ಅದಕ್ಕಾಗಿ ಬಯೋಮೆಟ್ರಿಕ್ ಮಾಡಿಸಿ ನಿಮ್ಮ ರೇಷನ್ ಅಂಗಡಿಗೆ ಹೋಗಿ ಭೇಟಿ ಕೊಡಿ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಎನ್ನುವಂತದ್ದು ಇದು ಕೂಡ ಇದೆ. ಹೌದು, ಒಂದು ಕುಟುಂಬದಲ್ಲಿ ಅಥವಾ ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇರಬೇಕು ಅನ್ನುವಂಥದ್ದು ಕೂಡ ಸರ್ಕಾರದ ಮುಖ್ಯ ಉದ್ದೇಶ. ಈಗ ಗೃಹಲಕ್ಷ್ಮಿಯಲ್ಲಿ ಒಂದೇ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಕೊಳ್ಬೇಕು, ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕಂತ ಹೇಳಿದ್ರು. 2 ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರೆ ನಾವು ರದ್ದು ಮಾಡ್ತೀವಿ ಅಂತಾನು ಕೂಡ ಸ್ಪಷ್ಟನೆಯನ್ನ ಇಲ್ಲಿ ರಾಜ್ಯ ಸರ್ಕಾರಗಳು ಕೊಟ್ಟಿದ್ದಾವೆ. ಹೌದು ಸ್ನೇಹಿತರೆ, ಇದು ಖುದ್ದಾಗಿ ರಾಜ್ಯ ಸರ್ಕಾರ ವೆರಿಫಿಕೇಶನ್ ಮಾಡ್ಲಿಕ್ಕೆ 2 ರೇಷನ್ ಕಾರ್ಡ್ ಗಳು ಮತ್ತು ಮೃತಪಟ್ಟವರು, ಹೀಗಾಗಿ ಲಾಭ ಪಡಿತಾ ಇದ್ದು ನೂರಾರು ಕೋಟಿ ಗಟ್ಟಲೆ ಸರ್ಕಾರಕ್ಕೆ ನಷ್ಟ ಆಗ್ತಾ ಇತ್ತು. ಅದನ್ನ ತಡೆ ಹಿಡಿಲಿಕ್ಕೆ ಸರ್ಕಾರ ಈಗಾಗಲೇ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಪ್ರಾರಂಭಿಸಿದೆ. ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನೀವು ಬಚಾವ್ ಆಗ್ತೀರಿ. ಇನ್ನು ಸಿಕ್ಕಂತಹ ವಸ್ತುಗಳು ಮತ್ತು ಅಕ್ಕಿ ಕಾಳಸಂತೆಗಳಲ್ಲಿ ನೀವೇನಾದ್ರೂ ಮಾರಾಟ ಮಾಡ್ತಾ ಇದ್ರೆ, ಈಗ ರಾಗಿ ಅಕ್ಕಿ ಸಿಗತ್ತೆ, ನಮಗೆ ಇಷ್ಟು ಸಾಕಾಗತ್ತೆ, ಇನ್ನು ಉಳಿದಂತದ್ದನ್ನ ಮಾರಾಟ ಮಾಡೋಣ ಅಂತ ನೀವು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗತ್ತೆ. ಯಾರು ರೇಷನ್ ಅನ್ನ ಮಾರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಮೇಲೂ ಒಂದು ಕಣ್ಣನ್ನ ಸರ್ಕಾರ ಇಟ್ಟಿದೆ. ಸೊ ನಿಮಗೆ ದಂಡ ಕೂಡ ವಿಧಿಸಲಾಗತ್ತೆ, ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಲಾಗತ್ತೆ ಅಂತ ಇಲ್ಲಿ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ,
ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮಗೆ ದವಸ ಧಾನ್ಯಗಳು ಸಿಗಲಿಲ್ಲ ಅಥವಾ ನಿಮ್ಮ ರೇಷನ್ ನಿಮಗೆ ಸರಿಯಾಗಿ ಕೊಡ್ತಾ ಇಲ್ಲ, 5 ಕೆಜಿ 10 ಕೆಜಿ ಕೊಡುವಂತಹ ಜಾಗದಲ್ಲಿ 5 ಕೆಜಿ ಮಾತ್ರ ಕೊಡ್ತಿದ್ದಾರೆ ಅಥವಾ 7 ಕೆಜಿ ಕೊಡ್ತಿದ್ದಾರೆ. ಈ ರೀತಿ ನ್ಯಾಯಬೆಲೆ ಅಂಗಡಿಯವರು ನಿಮಗೆ ಅನ್ಯಾಯ ಮಾಡ್ತಾ ಇದ್ರೆ 1967 ಇದನ್ನ ನೋಟ್ ಮಾಡ್ಕೊಳ್ಳಿ. 1967 ಸಹಾಯವಾಣಿ ಸಂಖ್ಯೆ ಇದು ರೇಷನ್ ಕಾರ್ಡ್ಗೆ. ಸೊ ಅದಕ್ಕಾಗಿ ಇಂತಹ ಒಂದು ಇಲಾಖೆಗೆ, ನೀವು ಆಹಾರ ಇಲಾಖೆಗೆ ಒಂದು ಕರೆ ಮಾಡಿ ತಿಳಿಸ್ಬಿಟ್ರೆ, ಇಂತಹ ಏರಿಯಾದಲ್ಲಿ ನಮ್ಮ ತಾಲೂಕಿನಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಅವರು ಅಲ್ಲಿಯ ಒಂದು ಕೆಲಸ ಕಾರ್ಮಿಕ ಅಥವಾ ಆ ರೇಷನ್ ಅಂಗಡಿಯ ಮಾಲೀಕರಿಗೆ ಕರೆ ಮಾಡಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಸೊ ಮತ್ತೆ ನಿಮಗೆ ರೇಷನ್ ಸರಿಯಾಗಿ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿ ಕೊಡ್ತಾರೆ. ಇದನ್ನ ಯಾರಾದ್ರೂ ನಿಮಗೆ ನ್ಯಾಯಬೆಲೆ ಅಂಗಡಿಯವರು ಸರಿಯಾಗಿ ರೇಷನ್ ಕೊಡ್ತಾ ಇಲ್ಲ ಅಂದ್ರೆ ನೀವು ಮಾಡಬಹುದಾದಂತಹ ಕೆಲಸ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ಮತ್ತೆ ನಾಳೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು, ಇದನ್ನ ತಿಳಿಸಿದ್ದೀನಿ. ಇದನ್ನ ಎಲ್ಲ ರೇಷನ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.